ಹಾಯ್ ಎವ್ರಿವನ್. ನಮ್ಮ ಚೈತನ್ಯ ಭಾರತ ಸಮಿತಿಯ ಇಂಗ್ಲೀಷ್ ಸೆಷನ್ನ ಸೆಕೆಂಡ್ ವಿಡಿಯೋ ಇದು. ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಬಿಫೋರ್ ದ ಕ್ಲಾಸ್ ಐ ವುಡ್ told you something about how to learn English effectively and efficiently. To learn English there is two skills. ನಾವು ಇಂಗ್ಲೀಷ್ನ ತಿಳ್ಕೋಬೇಕು ಅಂತಂದರೆ ಎರಡು ಸ್ಕಿಲ್ ಇದೆ. ಹಾಗಾದರೆ ಇಂಗ್ಲೀಷ್ ಕಲಿಯೋದಕ್ಕೆ ಸ್ಕಿಲ್ಸ್ ಎಲ್ಲ ಇದೆಯಾ ಅಂತ ಕೇಳಕ್ಕೆ ಹೋಗಬೇಡಿ. ಯಾಕಂದರೆ ನಾನು ನನ್ನ ಪ್ರಕಾರ ಹೇಳೋದಾದರೆ ಎರಡು ಸ್ಕಿಲ್ಸ್ ಮುಖಾಂತರ ನಾವು ಇಂಗ್ಲೀಷನ್ನು ಎಫೆಕ್ಟಿವ್ ಆಗಿ ಕಲಿತಾ ಹೋಗ್ಬೋದು. ಆ ಎರಡು ಸ್ಕಿಲ್ಸ್ ಯಾವುದಪ್ಪ ಅಂದರೆ, ಒನ್ ಈಸ್ ಅ ಮೈಂಡ್ ಸ್ಕಿಲ್ ಆ್ಯಂಡ್ ಅನದರ್ ಒನ್ ಈಸ್ ಅ ಸಬ್ ಸ್ಕಿಲ್. ಮೈಂಡ್ ಸ್ಕಿಲ್, ವಾಟ್ ಆರ್ ದ ಮೈಂಡ್ ಸ್ಕಿಲ್ಸ್? ಎಸ್, ದೇರ್ ಇಸ್ ಮೈಂಡ್ ಸ್ಕಿಲ್, ಇಟ್ ಹ್ಯಾಸ್ ಅ 4 ಟೈಪ್ಸ್. ಓಕೆ, ಮೈಂಡ್ ಸ್ಕಿಲ್ಸನ್ನು ನಾವು ತಿಳ್ಕೊತಾ ಹೋಗ್ಬೋದಂದರೆ ಅದರಲ್ಲಿ 4 ಟೈಪ್ಸ್ ಬರುತ್ತೆ. ನಿಮಗಿದೆಲ್ಲ ಚಿಕ್ಕ ವಯಸ್ಸಿಂದ ಕಲ್ತಿರ್ತೀರ, ಇದರಲ್ಲಿ ಹೇಳೋ ಅಂಥದ್ದೇನಿಲ್ಲ. ಯಾವ್ದ್ಯಾವ್ದಪ್ಪ ಅಂತಂದರೆ, ಫಸ್ಟ್ ಒನ್ ಈಸ್ ರೀಡಿಂಗ್, ಸೆಕೆಂಡ್ ಒನ್ ಈಸ್ ರೈಟಿಂಗ್ ಆ್ಯಂಡ್ ಥರ್ಡ್ ಒನ್ ಈಸ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್. ದೀಸ್ ಆರ್ ದ ಮೈಂಡ್ ಸ್ಕಿಲ್ಸ್ ಟು ಲರ್ನ್ ಇಂಗ್ಲೀಷ್. ಓಕೆ, ಹಾಗಾದರೆ ನಾವು ರೀಡು ಅಥವಾ ರೈಟು ಅಥವಾ ಸ್ಪೀಕ್ ಮಾಡಬೇಕು ಇಂಗ್ಲೀಷ್ನ ಅಂತಂದರೆ, ದೆರ್ ಈಸ್ ಅನದರ್ ಒನ್ ಸ್ಕಿಲ್. ಐ ಆಲ್ರೆಡಿ ಟೋಲ್ಡ್ ಯು, ದಟ್ ಈಸ್ ಅ sub skill. What are the sub skills? Yes, it is a very important skill and it is a fundamental of the skill, basic skill it is. So to learn English it is a very important. ನಾವು ಇಂಗ್ಲೀಷ್ನ ಕಲಿಬೇಕು ಅಂತಂದರೆ ಈ ಸಬ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾವುದಪ್ಪ ಅದು ಸಬ್ ಸ್ಕಿಲ್ ಅಂತಂದರೆ, ದಟ್ ಈಸ್ ದ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಆರ್ ದ ಸಬ್ ಸ್ಕಿಲ್ಸ್. ಈ 2 ಸಬ್ ಸ್ಕಿಲ್ಸಲ್ಲಿ ನಾವು ಫಸ್ಟು ಎಫಿಷಿಯೆಂಟಾಗಿ ಇಂಗ್ಲೀಷ್ನ ಕಲಿತಾ ಹೋಗಬೇಕು ಅಂತಂದರೆ, ಫಸ್ಟ್ ವಿ ಚೂಸ್ ದ ಸೆಕೆಂಡ್ ಟೈಪ್, ದಟ್ ಈಸ್ ಅ ಸಬ್ ಸ್ಕಿಲ್. ಇಟ್ ಹ್ಯಾಸ್ ಅ 2 ಟೈಪ್ಸ್, ದಟ್ ಈಸ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. ಸೊ ನಾವು ಸಬ್ ಸ್ಕಿಲ್ಸ್ನ ತೊಗೊಂಡ್ವಿ, ಓಕೆನಪ್ಪ ನಾನು ಇಂಗ್ಲೀಷ್ ಕಲ್ತು ಬಿಡೋಣ ಅಂತ ಹೇಳಿ ಸಬ್ ಸ್ಕಿಲ್ನ ತೊಗೊಂಡ್ವಿ. ಸಬ್ ಸ್ಕಿಲ್ಲಲ್ಲಿ ನಾನು ಹೇಳಿದೆ 2 ಟೈಪ್ಸ್ ಬರುತ್ತೆ ಅಂತ. ಸೊ ಫಸ್ಟ್ ಒನ್ ಈಸ್ ಗ್ರಾಮರ್ ಆ್ಯಂಡ್ ಅನದರ್ ಒನ್ ಈಸ್ ಅ ವೊಕ್ಯಾಬ್ಯುಲರಿ. ನಾವೀಗ ಗ್ರಾಮರ್ ಓದಬೇಕಾ ವೊಕ್ಯಾಬ್ಯುಲರಿ ಓದಬೇಕಾ, ಗ್ರಾಮರ್ ಓದಬೇಕಾ ವೊಕ್ಯಾಬ್ಯುಲರಿ ಓದಬೇಕಾ ಅಂತ ಡೌಟ್ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಗ್ರಾಮರು ಮತ್ತು ವೊಕ್ಯಾಬ್ಯುಲರಿ ಎರಡನ್ನ ಡೌಟ್ ತಗೊಳ್ಳೋಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಗ್ರಾಮರು ಮತ್ತು ವೊಕ್ಯಾಬ್ಯುಲರಿ ಎರಡನ್ನೂ ಒಟ್ಟಿಗೆ ಕಲಿತಾ ಹೋದಾಗ ಮಾತ್ರ ನಾವು ಇಂಗ್ಲೀಷ್ನ ಎಫಿಷಿಯೆಂಟಾಗಿ ಕಲಿಬೋದು ಆ್ಯಂಡ್ ಈಸಿಯಾಗಿ ಇದನ್ನು ಕಮ್ಯುನಿಕೇಟ್ ಮಾಡ್ಬೋದು. ನಾವು ಯಾವಾಗ ಗ್ರಾಮರು ಆ್ಯಂಡ್ ವೊಕ್ಯಾಬ್ಯುಲರಿನ ಕಲಿತೀವೋ ಅದಾದಮೇಲೆ ನಾವು ಮೈಂಡ್ ಸ್ಕಿಲ್ಸಿಗೆ ಹೋಗೋಣ. ಇಟ್ ಮೀನ್ಸ್ ನಾವು ಅದರಲ್ಲಿ ರೀಡಿಂಗು, ರೈಟಿಂಗು ಮತ್ತು ಲಿಸನಿಂಗ್ ಯಾವ ಥರ ಮಾಡಬೇಕು ಇಂಗ್ಲೀಷ್ನ, ಆ್ಯಂಡ್ ದೆನ್ ಹೌ ಟು ಸ್ಪೀಕ್ ಎಫಿಷಿಯೆಂಟ್ಲಿ ಇಂಗ್ಲೀಷ್ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಸೊ ಈ ಮೈಂಡ್ ಸ್ಕಿಲ್ ಮತ್ತು ಸಬ್ ಸ್ಕಿಲ್ ಏನಿದೆಯೋ ಇದೆರಡನ್ನ ಕಲಿಬೇಕು ಅಂದರೆ ನಾವು ಫಸ್ಟು ಸಬ್ ಸ್ಕಿಲ್ನ ಕಲಿತಾ ಹೋಗಬೇಕು. ದೆನ್ ವಿ ಹ್ಯಾವ್ ಟು ಗೋ ಟು ದಿ ಮೈನ್ ಸ್ಕಿಲ್. ಸಬ್ ಸ್ಕಿಲ್ಲಲ್ಲಿ ಗ್ರಾಮರು ಆ್ಯಂಡ್ ವೊಕ್ಯಾಬ್ಯುಲರಿ, ಗ್ರಾಮರು ಮತ್ತು ವೊಕ್ಯಾಬ್ಯುಲರಿ ಎರಡನ್ನೂ ಕೂಡ ನಾವು ಏನು ಮಾಡಬೇಕು, ಒಟ್ಟಿಗೆ ಕಲಿಬೇಕು. ಈ ವಿಡಿಯೋದಲ್ಲಿ ಗ್ರಾಮರು ಮತ್ತು ವೊಕ್ಯಾಬ್ಯುಲರಿ ಒಟ್ಟಿಗೆ ಕಲಿಬೇಕು. ಹಾಗೇ ಇದ್ರ ಜೊತೆಗೆ ಏನೋ ಮೈನ್ ಸ್ಕಿಲ್ಸ್ ಏನಿದೆ, ಸಬ್ ಸ್ಕಿಲ್ಸ್ ಏನಿದೆ, ಸೊ ಇದನ್ನು ಯಾವ್ಯಾವ ಥರ ಡಿವೈಡ್ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಜೊತೆಗೆ ನಾವು ಇಮ್ಯಾಜ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಂದು ವರ್ಡ್ ತಗೋತೀವಿ. ವರ್ಡ್ ತಗೊಂಡಾಗ ನಮಗನ್ಸುತ್ತೆ ಈ ವರ್ಡ್ ತಗೊಂಡು ಒಂದು ಸೆಂಟೆನ್ಸ್ನ ಅಥವಾ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾದರೆ ನಾವು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಬೇಕು ಅಂದರೆ ಗ್ರಾಮರ್ನ ಕಲಿಬೇಕಾ ಅಂತ ಅನ್ಕೋತೀವಿ. ಎಸ್, ಗ್ರಾಮರ್ನ ಕಲಿತ್ರೆ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡೋದು ಈಸಿ. ಆದರೆ ಗ್ರಾಮರ್ನ ಕಲಿದೆ ಯಾವುದಾದ್ರೂ ಒಂದು ವರ್ಡ್ನ ಐಡೆಂಟಿಫಿಕೇಷನ್ ಮಾಡ್ಬೋದಾ? ಇಲ್ಲ, ಗ್ರಾಮರ್ನ ಕಲಿದೆ ಯಾವುದೋ ಒಂದು ವರ್ಡ್ನ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಯಾವುದೋ ಒಂದು ವರ್ಡ್ ಇಲ್ಲದೆ ಕೂಡ ನಾವು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಲಿಕ್ಕೆ ಆಗಲ್ಲ. ಯಾವುದೇ ಒಂದು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಬೇಕು ಅಂದರೆ ಗ್ರಾಮರ್ ಬೇಕು, ಅಥವಾ ಗ್ರಾಮರ್ ಇದ್ದರೆ ನಾವು ಸೆಂಟೆನ್ಸ್ನ ಫಾರ್ಮೇಷನ್ ಈಸಿಯಾಗಿ ಮಾಡ್ಬೋದು. ಜೊತೆಗೆ ಗ್ರಾಮರ್ನ ನಾವು ಎಫಿಷಿಯೆಂಟಾಗಿ ಕಲಿಬೇಕು ಅಂತ ಅಂದರೆ
ನಾವು ಫಸ್ಟ್ ಸ್ಟೆಪ್ಪಿಂದ ಗ್ರಾಮರ್ನ ಒನ್ ಬೈ ಒನ್ ಕಲಿತಾ ಹೋಗಬೇಕು. ಜೊತೆಗೆ ನಾವು ಯಾವಾಗ ನಾನು ಹೇಳಿದೆ ಫಸ್ಟ್ ವಿಡಿಯೋದಲ್ಲಿ, ಐ ಆಲ್ರೆಡಿ ಟೋಲ್ಡ್ ಯು. ಸೊ ನಮಗೆ ಯಾವಾಗ ಒಂದು ಕಲಿಯೋ ಇಂಟ್ರೆಸ್ಟ್ ಇರುತ್ತೋ ಅಥವಾ ನಮಗೆ ಒಂದು ಥರ್ಸ್ಟ್ ಇರುತ್ತೋ, ಕಲಿಬೇಕು ಅನ್ನುವಂತಹ ಒಂದು ದಾಹ ಇರಬೇಕು ನಮಗೆ. ಅಂಬೇಡ್ಕರ್ನವ್ರನ್ನ ಯಾಕೆ ಮೆನ್ಷನ್ ಮಾಡ್ತೀನಿ ಅಂತ ಅಂದರೆ, ಅವರಿಗೆ ಬುಕ್ ಬಗ್ಗೆ ಭಾಳ ಥರ್ಸ್ಟ್ ಇರುತ್ತೆ. ಸೊ ನಾವು ಅದನ್ನು 10th ಒಂದು ಇಂಗ್ಲೀಷ್ ಲೆಸನಲ್ಲಿ ಕೂಡ ಓದ್ತಾ ಹೋಗ್ತೀವಿ ಅಂಬೇಡ್ಕರ್ ಅವ್ರ ಬಗ್ಗೆ. ಸೊ ಹಾಗಾಗಿ ಅದೇ ರೀತಿಯಾಗಿ ನಮಗೆ ಕಲಿಯೋದ್ರಲ್ಲಿ ಒಂದು ಉತ್ಸಾಹ ಇರಬೇಕು, ಒಂದು ಥರ್ಸ್ಟ್ ಇರಬೇಕು ಅದನ್ನು ಕಲಿಯೋದ್ರ ಬಗ್ಗೆ. ಹಾಗಾಗಿ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಕಲಿಬೇಕು ಅನ್ನೋ ಒಂದು ಥರ್ಸ್ಟ್ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೀವು ಇವತ್ತಿಗೆ ಇಷ್ಟು ಸಾಕು. ಏನು ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ನ ನಾವು ಇನ್ನು ಮುಂದೆ ಕಲಿತಾ ಹೋಗೋಣ. ಸೊ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನ ನಾವು ಕಲಿಬೇಕು ಅಂದರೆ ಹೇಳಿದೆ 2 ಸ್ಟೆಪ್ಸ್ ಇದೆ, ಅದರಲ್ಲಿ 2 ಸ್ಕಿಲ್ಸ್ ಬರುತ್ತೆ. ಅದರಲ್ಲಿ ನಾವು ಗ್ರಾಮರು ಮತ್ತು ವೊಕ್ಯಾಬ್ಯುಲರಿ ಇದೆರಡನ್ನೂ ಕಲಿತಾ ಹೋಗಬೇಕು ಫಸ್ಟು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರಾಮರು ಮತ್ತು ವೊಕ್ಯಾಬ್ಯುಲರಿನ ಹೇಗೆ ಒಟ್ಟಿಗೆ ಕಲಿತಾ ಹೋಗೋದು, ಹಾಗೆಯೇ ಗ್ರಾಮರ್ ಕಲಿತಾದ್ಮೇಲೆ ನಾವು ಎಲ್ಲ ಸ್ಟೂಡೆಂಟ್ಸ್ಗೂ ಇದೊಂದು ಏನಂದರೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಹೇಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು, ಸೊ ಅದ್ರ ಸ್ಟ್ರಕ್ಚರ್ ಹೇಳಿ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ನಾವು ಗ್ರಾಮರ್ ಕಲಿತ ಮೇಲೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿನ ಒಟ್ಟಿಗೆ ಕಲಿತಾ ಹೋಗೋಣ. ದೆನ್ ವಿ ವಿಲ್ ಡೆಫಿನೆಟ್ಲಿ ಮೇಕ್ ಅ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ ಮೇಕಿಂಗ್. ನಾವು ಸೆಂಟೆನ್ಸ್ ಮೇಕ್ ಮಾಡೋದನ್ನ ತುಂಬ ಈಸಿಯಾಗಿ ಕಲಿಬೋದು ಯಾವಾಗ ನಾವು ಎಫಿಷಿಯೆಂಟಾಗಿ ಗ್ರಾಮರ್ ಕಲ್ತಿರ್ತೀವೋ ಆವಾಗ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿನ ಒಟ್ಟಿಗೆ ಕಲಿತಾ ಹೋಗೋಣ. ಥ್ಯಾಂಕ್ ಯು.